ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಅಹಂ ಬ್ರಹ್ಮಸ್ಮಿ. ನಮಸ್ತೆ. ಈ ದಿನ ನಾವು ಗುರುವಿನ ಅನುಗ್ರಹ ಹೇಗೆ ಪಡೆಯಬೇಕು ಅನ್ನೋದನ್ನು ತಿಳಿಯೋಣ. ಮೊದಲನೇದಾಗಿ ಹಣಕಾಸು ವಿಚಾರದಲ್ಲಿ, ಮದುವೆ ಯುಗದಲ್ಲಿ ಆ ಗುರು ಅನುಗ್ರಹ ನಮಗೆ ಬೇಕು. ಆ ಗುರುವನ್ನು ನಮ್ಮ ಕಡೆ ಯಾವ ರೀತಿ ಒಲಿಸ್ಕೋಬೇಕು ಅನ್ನೋದನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಮಗೆ ಯಾವುದು ಬೇಕು, ಮದುವೆ ವಿಚಾರ ಆಗಿರ್ಬೋದು, ಇಲ್ಲಾಂದರೆ ಹಣಕಾಸು ವಿಚಾರ ಆಗಿರ್ಬೋದು. ನಮ್ಮ ಜೀವನದಲ್ಲಿ ಗುರು ಅನುಗ್ರಹ ಇದ್ದರೆ ದುಡ್ಡು ಕಾಸು ನಮಗೆ ಹರಿದು ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಈ ದಿನ ನಾವು ಗುರುವಿನ ಒಲವು ನಮ್ಮ ಕಡೆ ಯಾವ ರೀತಿ ಮಾಡ್ಕೋಬೇಕು ಅದನ್ನು ನಾವು ಮೊದಲಿಗೆ ತಿಳ್ಕೊಳ್ಳೋಣ. ನಾವು ಒಂದು ಸಂಕಲ್ಪ ಮಾಡ್ಕೋಬೇಕು. ಫಸ್ಟು ಏನು ಸಂಕಲ್ಪ? ನಮಗೆ ಯಾವುದು ಮದುವೆ ವಿಚಾರನ ಇಲ್ಲ ದುಡ್ಡು ಹಣಕಾಸು ವಿಚಾರನ ತಿಳ್ಕೊಂಡು ಒಂದು ಹಳದಿ ಬಟ್ಟೆಯನ್ನು ತಗೊಂಡು ಈ ರೀತಿ 11 ರೂಪಾಯಿ ಇದರಲ್ಲಿ ಇಟ್ಬಿಟ್ಟು ಸ್ವಲ್ಪ ಅರಿಶಿನವನ್ನು ಇಟ್ಬಿಟ್ಟು ಅದನ್ನು ನಾವು ಫಸ್ಟು ಮೂರು ಗಂಟೆ ಹಾಕಿ ಮನೆಯಲ್ಲಿ, ನಮ್ಮ ದೇವರ ಮನೆಯಲ್ಲಿ ಇಡಬೇಕು. ಅದಿಟ್ಟಾದ ಮೇಲೆ ಒಂದು ಹಳದಿ ಪೇಪರ್ ತೊಗೋಬೇಕು. ಆ ಪೇಪರ್ ಮಧ್ಯೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಯಾವುದಾದ್ರೂ ಒಳ್ಳೆ ಗುರುವಾರ ದಿವಸ, ಒಳ್ಳೆಯ ದಿವಸ ಗುರುವಾರ, ಆವತ್ತು ನಮ್ಮ ಸಂಕಲ್ಪ ಏನಿದೆಯೋ ಅದನ್ನು ನಾವು ಬರಿಬೇಕು, ಪೆನ್ನಲ್ಲಿ ಬರಿಬೇಕು. ಬರೆದು ಬಿಟ್ಟು ಆದಮೇಲೆ ಆ ಪೇಪರ್ನ ಮಡಚಿಬಿಟ್ಟು ಅಲ್ಲೇ ಇಡಬೇಕು. ಇಟ್ಟಾದಮೇಲೆ ನಮಗೆ ಒಂದು ಎಲ್ಲೋ ಥ್ರೆಡ್, ಒಂದು ದಾರವನ್ನು ತಗೊಂಡು 3 ಗಂಟೆ ಹಾಕ್ಕೊಂಡು ಅದನ್ನು ಇಟ್ಟುಬಿಟ್ಟು ಪ್ರತಿ ದಿವಸ ನಮ್ಮ ಮನೆಯಲ್ಲಿ ಗುರುಗಳ ಪಠನೆ, ಹರಿ ಓಂ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಅಂತ ಸದಾ 21 ದಿನ ಸಂಕಲ್ಪ ಮಾಡೋ ಟೈಮಲ್ಲಿ ಗುರುಭ್ಯೋ ನಮಃ ಅಂದು ದಿನ ನಾವು ಪಠನೆ ಮಾಡಬೇಕು. ಆ ಗುರುಗಳ ಅನುಗ್ರಹ ನಮಗೆ 21 ದಿವಸದಲ್ಲಿ ನಮ್ಮ ಸಂಕಲ್ಪ ನೆರವೇರಾದ ಮೇಲೆ ಆ 21 ರೂಪಾಯಿ ನಿಮ್ಮ ಸಂಕಲ್ಪ ಮಾಡಿದಂಥ ಭಗವಂತನಿಗೆ, ಬಾಬಾ ಆಗ್ಬೋದು, ರಘುನಾಥ ಸ್ವಾಮಿ ಆಗ್ಬೋದು, ಇವ್ರಿಗೆ ಸೇರಿಸಬೇಕು. ಇದನ್ನು ನಮ್ಮ ಸನಾತನ ಧರ್ಮದಲ್ಲಿ ನಾವು ಭಗವಂತನ ಆಶೀರ್ವಾದ ಪಡ್ಕೊಂಡು ಗುರುಗಳ ಆಶೀರ್ವಾದ ಪಡಬೇಕಾದ್ರೆ ಕೆಲವು ತಂತ್ರಗಳು, ಮಂತ್ರಗಳು, ಯಂತ್ರಗಳು ಇದ್ದಾವೆ. ಯಾವುದಾದ್ರೂ ಒಂದು ನಾವು ಸರಿಸುಮಾರಾಗಿ ಮಾಡಿದ್ರೆ ಅದರಲ್ಲಿ ಖಂಡಿತ ಫಲ ಸಿಗತ್ತೆ ಅಂತ ನಾನು ನಿಮ್ಗೆ ಹೇಳಲು ಬಯಸುತ್ತೇನೆ. ಈಗಾಗಲೇ ಜನ್ಮಕುಂಡಲಿ ಇರ್ಬೋದು, ವಾಸ್ತುದೋಷ ಇರ್ಬೋದು, ಎಷ್ಟೋ ದೋಷ, ಭೂದೋಷ, ಕರ್ಮದೋಷ, ಮದುವೆ ದೋಷ, ಮಕ್ಕಳ ದೋಷ ಎಲ್ಲವೂ ಇದ್ದಾವೆ. ಒಂದೊಂದು ದೋಷಕ್ಕೂ ನಾವು ಸಮಯಕ್ಕೆ ಸರಿಯಾಗಿ ಕೆಲವು ಕಾರ್ಯಗಳನ್ನು ಮಾಡ್ತಾ ಬಂದರೆ ಆ ಭಗವಂತನ ಅನುಗ್ರಹ ನಮಗೆ ಸಿಕ್ಕತ್ತೆ. ಕೆಲವು ಕರ್ಮಗಳೆಲ್ಲವೂ ಕಳೀತವೆ. ಈ ಮಾನವ ಜನ್ಮಕ್ಕೆ ಎಲ್ಲವೂ ಸಾಧ್ಯ ಅಂತ ನಮಗೆ ಸನಾತನ ಧರ್ಮವು ಹೇಳಿಕೊಟ್ಟಿದೆ. ನಮ್ಮಲ್ಲಿ ಪರಬ್ರಹ್ಮ ಇದ್ದಾನೆ. ನಾವು ಅಂದುಕೊಂಡಿದ್ದೆಲ್ಲವೂ ಸಾಧ್ಯ. ಸುಖ, ಶಾಂತಿ, ನೆಮ್ಮದಿಯಿಂದ ನಾವು ಜೀವನ ಮಾಡಬೇಕಾದ್ರೆ ಕೆಲವು ತಂತ್ರಗಳನ್ನು ನಾವು ಮಾಡಿಕೊಂಡು ಹೋಗ್ತಾ ಇರಬೇಕು. ಆ ತಂತ್ರಗಳ ಮುಖಾಂತರ ನಮಗೆ ಭಗವಂತ ಯಾವುದೋ ಒಂದು ದಾರಿಯಲ್ಲಿ ನಮ್ಮನ್ನು ಕಾಯುತ್ತಾನೆ. ಇಷ್ಟು ಹೇಳಲು ನಾನು ಇಚ್ಛೆ ಪಡುತ್ತೇನೆ. ಮುಂದಿನ ದಿನಗಳಲ್ಲಿ ಯಾವುದ್ರ ಬಗ್ಗೆ ಬೇಕಾದ್ರೆ ಹಿಡಿಯುವಂಥ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ತಿಳಿಸಲು ಬಯಸುತ್ತೇನೆ. ಥ್ಯಾಂಕ್ ಯು ಯೂನಿಯರ್ಸ್. ಅಹಂ ಬ್ರಹ್ಮಸ್ಮಿ.